ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗಿ ಅಬ್ಬರಿಸ್ತಾ ಇದೆ. ಸೊ ಇದರ ಮಧ್ಯೆ ಕಿಚ್ಚ ಸುದೀಪ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವ ವಿಚಾರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅಮ್ಮ ನೋಡಲು ಬರದ ಇದೇ ಕೊನೆಯ ಸಿನಿಮಾ ಅನಿಸುತ್ತೆ, ಇಟ್ಸ್ ಹರ್ಟ್ಸ್ ಎಂದು ಭಾವುಕ ಪೋಸ್ಟನ್ನು ಹಂಚಿಕೊಂಡ್ರು ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಸಿನಿಮಾ ಬಿಡುಗಡೆಯಾಗುತ್ತಿರುವ ಈ ಹೊತ್ತಿನಲ್ಲಿ ಅವರು ಬೇಸರವಾಗಿ ಅದನ್ನು ವ್ಯಕ್ತಪಡಿಸಿದ್ರು. ಸೊ ಅಮ್ಮ ಇಲ್ಲದಿದ್ದರ ಎಷ್ಟು ಚೆಂದವಿರ್ತಿತ್ತು, ತಾಯಿ ನಿಧನರಾಗಿದ್ದಾರೆ. ಈ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಸಂತಸ ಮೂಡಿದೆ. ಸೊ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರ ಪೋಸ್ಟ್ ಹೀಗಿತ್ತು ಅಂತ ಹೇಳ್ಬೋದು. ಇದು ಸಂತೋಷದ ಕ್ಷಣ. ಈ ಕ್ಷಣವನ್ನು ಆಚರಿಸಲು ಸಮಯವಾಗದಿದ್ದರೂ ನಾನು ನೋವು ಅನುಭವಿಸ್ತಿದ್ದೀನಿ. ನನ್ನ ಪ್ರೀತಿಯ ಅಮ್ಮ ನನ್ನ ಒಂದೇ ಒಂದು ಚಲನಚಿತ್ರವನ್ನು ಎಂದಿಗೂ ತಪ್ಪಿಸಿರಲಿಲ್ಲ. ಅದು ನಾವು ಈ ಹೊಸ ಆರಂಭದ ಮೊದಲನೇ ದಿನ ನೋವುಂಟು ಮಾಡ್ತಾ ಇದೆ. ಸೊ ಅಂತ ಸುದೀಪ್ ಅವರು ಬರ್ಕೊಂಡಿದ್ರು. ಇನ್ನು ಚಿತ್ರದ ನಿರ್ಮಾಣದ ಸಮಯದಲ್ಲಿ ಈ ಚಿತ್ರವು ಅವಳಿಲ್ಲದ ಮೊದಲ ಚಿತ್ರ ಆಗುತ್ತಿದೆ ಎಂದು ತಿಳಿದಿರಲಿಲ್ಲ. ಆಕೆಯ ಈ ಚಿತ್ರ ಈ ರೀತಿ ತೆರೆ ಮೇಲೆ ಬರುವುದನ್ನು ನೋಡುವ ಶಕ್ತಿ ನನ್ನಲ್ಲಿಯೂ ಇಲ್ಲವೋ ಇದೆಯೋ ಗೊತ್ತಿಲ್ಲ. ಅಪ್ಪನ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ಇದೆ. ನಾನು ಸಮಯಕ್ಕೆ ಸರಿಯಾಗಿ ಹೋಗಬೇಕು ಎಂದು ಬಯಸ್ತೇನೆ. ನಾನು ಅವಳನ್ನು ಕಳೆದುಕೊಳ್ಳದಿದ್ದರೂ ಕೂಡ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಸೊ ಮಿಸ್ ಯು ಅಮ್ಮ. ನಿನ್ನ ಮಗನ ಕೆಲಸವನ್ನು ನೋಡಿದಾಗಲೆಲ್ಲ ನಿನ್ನ ಮೊಗದಲ್ಲಿ ನಗುತ್ತಿತ್ತು. ನೀನು ಸುಖವಾಗಿದ್ದೀಯಾ, ನೆಮ್ಮದಿಯ ಸ್ಥಳ ತಲುಪಿದ್ದೀಯಾ ಎಂದು ಕಿಚ್ಚ ಭಾವುಕರಾಗಿ ಪೋಸ್ಟ್ ಮಾಡಿದರು. ಸೊ ಕಿಚ್ಚ ಸುದೀಪ್ ಅವರ ಒಂದು ಕಡೆ ಮ್ಯಾಕ್ಸ್ ರಿಲೀಸ್ ಆಗಿದ್ದರೆ, ಇನ್ನೊಂದು ಕಡೆ ತಮ್ಮ ತಾಯಿ ಈ ಸಿನಿಮಾವನ್ನು ನೋಡಲಿಲ್ವಲ್ಲ ಅನ್ನೋ ಒಂದು ಕೊರಗು ಸಾಕಷ್ಟು ಕಾಡ್ತಿದೆ ಅನಿಸುತ್ತೆ. ಸೊ ಅವರ ಪೋಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರು ಯಾಕೆ ಮ್ಯಾಕ್ಸ್ ಅಂದರೆ 3 ವರ್ಷಗಳ ಬಳಿಕ ಬಂದಂತಹ ಸಿನಿಮಾ ರಿಲೀಸ್ ಆದಾಗ ಖುಷಿ ಪಡುವಂತಹ ಒಂದು ವಿಚಾರ ಬಿಟ್ಟು ಭಾವುಕರು ಯಾಕಾದರೂ ಆ ಒಂದು ಬೇಜಾರು ಯಾಕೆ ವ್ಯಕ್ತಪಡಿಸಿದ್ರು ಅಂತ ಗೊತ್ತಾಯ್ತಲ್ವ. ಸೊ ಇದು ತಮ್ಮ ತಾಯಿಯ ಕಳೆದುಕೊಂಡಂತಹ ನೋವು ಅವ್ರನ್ನ ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ.